ಹೋಗಿ ಅತ್ತೆ ನಾನ್ ನೋಡ್ದೆ ಸೀನೆ ಇಲ್ಲ ಆಪಲ್ ತಿನ್ಕೊ ಬಂದೆ ನಾನು ಹೋಗಿ. ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಇವಾಗ ಏನೊಂದು ಚಟುವಟಿಕೆ ಕೊಟ್ಟಿದ್ರು ಅಂದ್ರೆ ಟಾಸ್ಕ್ ಅಂತ ಕೊಟ್ಟಿದ್ರು. ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವಿಲ್ಲನ್ ಯಾರು ಅಂತ ಬಿಟ್ಟು ಈಗ ಅವ್ರು ಯಾರ ಹೆಸರು ಹೇಳ್ತಾರೋ, ಈಗ ನಾಮಿನೇಷನ್ ಪ್ರಕ್ರಿಯೆ ಯಾವ ತರ ಮಾಡ್ತಿದ್ರು ಅದೇ ತರನೇ ಸೇಮ್ ಇಲ್ಲಿ ಒಬ್ಬ ಸ್ಪರ್ಧಿಗೆ ಇಬ್ಬರ ಹೆಸರನ್ನ ತಗೊಳ್ಳೋ ಒಂದು ಟಾಸ್ಕ್ ಕೊಟ್ಟಿದ್ರು. ಈಗ ತಗೊಂಡಿದ್ದಾರೆ, ಎಲ್ಲರದ್ದು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಮುಗ್ದಿದೆ. ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ರೀಸನ್ಗಳು ಕೊಟ್ಟರು, ಕೆಲವೊಬ್ರು ಪರ್ಸನಲ್ ಆಗಿ ಕೊಟ್ಟರು, ಕೆಲವೊಬ್ರು ಕರೆಕ್ಟ್ ಆಗಿ ಜೆನ್ಯೂನ್ ಆದ ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗಿದ್ರು, ಗಿಲ್ಲಿಯವರಂತೂ ಇದ್ದಿದ್ದು ಬೇಜಾರಾಗಿದ್ರು. ಎಲ್ಲರೂ ಕೂಡ ಇಲ್ಲಿ ನೋಡಿದಿರಾ, ಒಂದು ಸೀಕ್ರೆಟ್ ಟಾಸ್ಕ್ ಅಂತ ಏನ್ ಕೊಟ್ಟಿದ್ರು ಅದ್ರ ಪ್ರಕಾರ ಇಲ್ಲಿ ಗಿಲ್ಲಿಯವ್ರು ಮಾಡ್ಕೊಂಡ್ರು. ಆದ್ರೆ ಇಲ್ಲಿ ಗಿಲ್ಲಿಯವರು ಕೂಡ ಕಣ್ಣೀರ್ ಹಾಕಿದ್ದಾರೆ. ಅದನ್ನ ಕಾವ್ಯವ್ರು ಇವಾಗ ಜಸ್ಟ್ ಹೇಳಿದಾಗ ಇಲ್ಲಿ ಕೂಡ ಗೊತ್ತಾಗಿದ್ದು. ಯಾಕಂದ್ರೆ ಕೆಲವೊಂದು ಲೈವ್ ಅಲ್ಲೂ ಇಲ್ಲಿ ಕಟ್ ಮಾಡ್ತಾರೆ, ಎಪಿಸೋಡ್ ಅಲ್ಲಿ ಇಲ್ಲಿ ಪ್ರಸಾರ ಮಾಡ್ತಾರೆ. ಬನ್ನಿ ಫಸ್ಟ್ ಇಲ್ಲಿ ಯಾರ್ಯಾರನ್ನ ಇಲ್ಲಿ ವಿಲ್ಲನ್ ಅಂತ ಹೇಳಿದ್ರು, ಏನೊಂದು ರೀಸನ್ ಕೊಟ್ರು ಅಂತ ಬಿಟ್ಟು. ಇಲ್ಲಿ ವಿಲ್ಲನ್ ಅಂತ ಹೇಳಿದ್ರ ಜೊತೆಗೆ ಅವ್ರಿಗೆ ಮೆಣಸಿನ್ಕಾಯಿ ಹಾರಾಣ ಹಾಕ್ಬೇಕು. ವಿಲ್ಲನ್ ಅಂದ್ರೆ ಸ್ವಲ್ಪ ಖಾರವಾಗಿರ್ತಾರೆ, ಅದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಹಾರಾಣ ಕೂಡ ಇಲ್ಲಿ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ಯಾರಿಗೆ ಸಿಕ್ಕಿದೆ, ಮತ್ತೆ ಇಲ್ಲಿ ಬಿಗ್ ಬಾಸ್ ಏನೊಂದು ಟ್ವಿಸ್ಟ್ ಕೊಡ್ತಾರೆ ಅಂತಾನು ಕೂಡ ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಒಂದು ಟ್ವಿಸ್ಟ್ ಅಂತ ಕೊಟ್ರು. ಇಲ್ಲಿ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರು, ಒಂದು ಡೀಲ್ ಅಂತ ಕೊಟ್ರು. ಆ ಡೀಲ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಇಬ್ರು ಕೂಡ ನಿಭಾಯಿಸಿದ್ದಾರೆ. ಈಗ ಈ ಒಂದು ಚಟುವಟಿಕೆ ಒಂದು ಟಾಸ್ಕ್ ಅಂತ ಏನಿದೆ ಫುಲ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಇಲ್ಲಿ ಸ್ಪಂದನ ಅವ್ರು ಬರ್ತಾರೆ, ರಕ್ಷಿತ್ ಅವ್ರ ಹೆಸರು ಮತ್ತೆ ರಜತ್ ಅವ್ರ ಹೆಸರನ್ನ ತಗೊಂತಾರೆ. ನಾಮಿನೇಷನ್ ವಿಚಾರ ಏನಿತ್ತು ಇವಾಗ ಅದು ಮೊನ್ನೆ ಅಷ್ಟೇ ಮುಗ್ದಿದೆ. ಆಗಿದ ತಕ್ಷಣ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಉರಿ ಹತ್ತಿದೆ. ಇಲ್ಲಿ ಸ್ಪಂದನ ಅವ್ರಿಗೂ ಕೂಡ ರಕ್ಷಿತ್ ಅವರು ಹೇಳಿದ್ರು, ನೀವು ಕೂಡ ಇಲ್ಲಿ ಕುತ್ಕೊಂಡಿದ್ರು, ನಾನು ಕೂಡ ಕುತ್ಕೊಂತೀನಿ ಅಂತಂದ್ಬಿಟ್ಟು. ಮತ್ತೆ ನಿಮ್ಗೆ ಏನು ಕೂಡ ಕಾಲು ನೋವು ಇರ್ಲಿಲ್ಲ, ಹೀಲ್ಸ್ ಹಾಕೊಂಡು ಓಡಾಡ್ತಿದ್ರಿ ಹಾಗೆ ಹೀಗೆ ಅಂತಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳಿದ್ರಲ್ಲ. ಅದಕ್ಕೆ ಸ್ಪಂದನ ಅವ್ರಿಗೂ ಕೂಡ ಬೇಜಾರಾಗಿದೆ. ಅದಕ್ಕೆ ಇಲ್ಲಿ ಅಂದ್ರೆ ರಕ್ಷಿತ್ ಅವ್ರು ಹೇಳಿದ್ರೂ ತಪ್ಪಿಲ್ಲ, ಇಲ್ಲಿ ಸ್ಪಂದನ ಅವ್ರು ಅರ್ಥ ಮಾಡ್ಕೊಂಡಿದ್ರು ಕೂಡ ತಪ್ಪಿಲ್ಲ. ಯಾಕಂತಂದ್ರೆ ಅವರು ಕಾಲು ಏಟಾಗಿತ್ತು, ಬಟ್ ನೀವು ಸ್ಲಿಪ್ಪರ್ ಹಾಕೊಂಡು ನಡಿಬೇಕಾದ್ರೆ ನಿಮ್ಗೆ ಆತರ ಏನು ನೋವಾಗ್ಲಿಲ್ಲ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಳಬೇಕಾದ್ರೆ ಮಾತ್ರ ನೋವಾಯ್ತಾ ಅಂತ ಇಲ್ಲಿ ಕೇಳಿದ್ರು. ಅದೇ ಹೇಳಲ್ವಾ, ನಾವ್ ಯಾವ ತರ ತಗೊಂತೀವಿ ಆ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಫಸ್ಟಿಗೆ ರಕ್ಷಿತ್ ಅವ್ರಿಗೆ ಅದೇ ಒಂದು ರೀಸನ್ ಕೊಡ್ತಾರೆ, ಅದಕ್ಕೋಸ್ಕರನೇ ಇವರು ಬಿಗ್ ಬಾಸ್ ಮನೆಯ ವಿಲ್ಲನ್ ಅಂತಂದ್ಬಿಟ್ಟು. ರಜತ್ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ, ಅವರು ಕೂಡ ಸ್ಪಂದನ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಮೇಲೆ ಬಂದ್ಬಿಟ್ಟು ಏನ್ ದಬ್ಬಾಕಿದೆಯಾ, 11 ವಾರ ಆಗಿದೆ ಆಲ್ರೆಡಿ, ಒಂದು ಗೇಮ್ ಕೂಡ ಇಲ್ಲಿ ನೀನು ಆಡಿ ಗೆದ್ದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸ್ಪಂದನ ಅವರು ರಜತ್ ಅವ್ರ ಹೆಸರು ಮತ್ತೆ ರಕ್ಷಿತ್ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಆನಂತರ ಸೆಕೆಂಡ್ ಬರೋದು ಇಲ್ಲಿ ರಕ್ಷಿತ್ ಅವರು ಚೈತ್ರ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಸ್ಪಂದನ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಸ್ಪಂದನ ಅವರು ರಕ್ಷಿತ್ ಅವ್ರ ಹೆಸರನ್ನ ತಗೊಂಡಿದ್ರು. ಆಸ್ ಯೂಶುವಲ್ ಇಲ್ಲಿ ರಕ್ಷಿತ್ ಅವರು ಕೂಡ ಸ್ಪಂದನ ಅವ್ರ ಹೆಸರನ್ನ ತಗೊಂಡ್ರು. ಚೈತ್ರ ಅವ್ರ ಹೆಸರನ್ನ ಇಲ್ಲಿ ಏನಕ್ಕೆ ತಗೊಂಡ್ರು ಅಂತಂದ್ರೆ, ಮೊನ್ನೆ ಅಷ್ಟೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿರ್ತಾರೆ ಸೂರಜ್ ಅವ್ರ ಹತ್ರ ಕುತ್ಕೊಂಡು. ಇಲ್ಲಿ ಚೈತ್ರ ಅವರು ಫೇರ್ ಆಗಿ ಆಡ್ತಾ ಇಲ್ಲ, ಅನ್ಫೇರ್ ಆಗಿ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು, ಅಂದ್ರೆ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಯಾಕಂದ್ರೆ ಅವ್ರಿಗೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಲ್ಲಿ 0 ಅಂತ ಕೊಟ್ಟಿರ್ತಾರೆ ಟೋಪಿ. ಅವರು ನಾಮಿನೇಷನ್ ಮಾಡ್ಬೇಕಾಗಿದ್ದು ಒಂದು ಅಧಿಕಾರನೇ ಕಳ್ಕೊಂತಾರಲ್ವಾ, ಅದಕ್ಕೆ ಫೇರ್ ಆಗಿ ಆಡ್ತಿಲ್ಲ ಅಂತ ಇಲ್ಲಿ ರಕ್ಷಿತಾ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಚೈತ್ರ ಅವರು ಸ್ಪಂದನ ಅವರಿಗೆ ಒಂದು ಕ್ಯಾಪ್ಟನ್ ಆಗಿರ್ತಾರಲ್ವಾ, ನಿಮ್ಗೆ ಅಧಿಕಾರ ಕೊಟ್ಟಾಗ ನೀವು ಬಿಡ್ಬೇಕಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾರೆ. ಅದಕ್ಕೆ ಚೈತ್ರ ಅವರು ನಾನು ಯಾಕೆ ಬಿಡ್ಲಿ ಹಾಗೆ ಅಂದ್ರೆ ಡಿಫೆಂಡ್ ಕೂಡ ಮಾಡ್ಕೊಳ್ಬೋದು. ಅವ್ರು ಏನೇ ಹೇಳಿದ್ರು ಕೂಡ ಅದನ್ನ ನಾವು ಒಪ್ಕೋಬೇಕು ಅಂತ ಏನಿಲ್ಲ, ಡಿಫೆಂಡ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬೋದು. ಚೈತ್ರ ಅವ್ರಿಗೆ ಗೊತ್ತಲ್ವಾ ಮಾತಲ್ಲಿ ಹೇಗೆ ಅಂತ ಅಂದ್ಬಿಟ್ಟು, ಸಿಕ್ಕಾಪಟ್ಟೆ ಮಾತಾಡಿದ್ರು, ಅದು ನನ್ನ ಇಷ್ಟ, ನೀನಾದ್ರೂ ಕೂಡ ಅಲ್ಲೇನಾದ್ರೂ ಇದ್ದಿದ್ರೆ ಆ ಒಂದು ಆಪರ್ಚುನಿಟಿ ಕಳ್ಕೊಂತಿದ್ದಂತೆ ಅವರು ಕೂಡ ಇಲ್ಲಿ ಚೈತ್ರ ಅವರು ಕೇಳ್ತಾರೆ ದಬಾಯಿಸ್ಬಿಟ್ಟು. ಒಟ್ಟಲ್ಲಿ ರಕ್ಷಿತಾ ಅವರು ಕೂಡ ಇದು ನನ್ನ ಒಂದು ಪರ್ಸೆಪ್ಷನ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸ್ಪಂದನ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ, ನೀವಿಲ್ಲಿ ಅಷ್ಟೊಂದು ಗೇಮ್ ಆಡಿಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಅವ್ರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರಪ್ಪ ವಿಲ್ಲನ್ ಅಂತಂದ್ರೆ ಚೈತ್ರ ಅವರು ಸ್ಪಂದನ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಇಲ್ಲಿ ಬರೋದು ರಜತ್ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂತಾರೆ. ಧ್ರುವಂತ್ ಅವ್ರು ಯಾಕೆ ಅಂತ ಗೊತ್ತು, ಯಾಕಂತಂದ್ರೆ ನಾಮಿನೇಷನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕೈ ಸನ್ನೆ ಬಾಯಿ ಸನ್ನೆ ಎಲ್ಲಾ ಇಲ್ಲಿ ಮಾಡ್ಬಿಟ್ರು, ಅಂದ್ರೆ ಬೇಡದೇ ಇರೋ ಪದಗಳನ್ನ ಇಲ್ಲಿ ಮಾತಾಡಿದ್ರಲ್ಲ ಅದಕ್ಕೋಸ್ಕರನೇ ಹೇಳ್ತಿರೋದು ಅಷ್ಟೇ. ಇಲ್ಲಿ ಅಶ್ವಿನಿ ಅವರು ಕೂಡ ಅಷ್ಟೇ, ಯಾಕಂತಂದ್ರೆ ಅವರು ಕೂಡ ಜಗಳ ಆಡಿದಾಗ ಏನು ಕೂಡ ಮಾತಾಡ್ಲಿಲ್ಲ, ಎಲ್ಲರೂ ಕೂಡ ಮೂಗ್ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಬಿಗ್ ಬಾಸ್ ಮನೆಯ ನಿಜವಾದ ವಿಲ್ಲನ್ ಇವರು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಧ್ರುವಂತ್ ಅವರು ಅಷ್ಟೇ, ಬೇಡದೇ ಇರೋ ಮಾತುಗಳು, ಅವರ ಮಾಡೋ ಆಕ್ಷನ್ಗಳು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಅದಕ್ಕೆ ಇಲ್ಲಿ ರಜತ್ ಅವರು ಇಬ್ರು ಹೆಸರನ್ನ ತಗೊಂತಾರೆ. ರೀಸನ್ ಕೂಡ ಅದೇ ರೀಸನ್ ಇಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಬರೋದು ಚೈತ್ರ ಅವ್ರು ಬಂದ್ಬಿಟ್ಟು ಮಾಳು ಅವ್ರ ಹೆಸರನ್ನ ಮತ್ತೆ ರಕ್ಷಿತ್ ಅವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ಚೈತ್ರ ಅವ್ರು ಯಾಕೆ ಇಲ್ಲಿ ರಕ್ಷಿತ್ ಅವ್ರ ಹೆಸರು ತಗೊಂಡ್ರು ಅಂತಂದ್ರೆ, ರಕ್ಷಿತ್ ಅವ್ರು ಕೂಡ ಅವ್ರ ಹೆಸರನ್ನ ತಗೊಂಡಿದ್ರಲ್ಲ ಅದಕ್ಕೋಸ್ಕರನೇ. ಅವ್ರು ಕೂಡ ರೀಸನ್ ಏನಪ್ಪಾ ಅಂತಂದ್ರೆ, ಮಾಳು ಅವ್ರಿಗೆ ಇಲ್ಲಿ ಮಾಳು ಅವ್ರು ಬಂದ್ಬಿಟ್ಟು ಸ್ಪಂದನ ಅವ್ರು ಏನೊಂದು ಗೇಮ್ ಮಾಡಿದ್ರು, ಆ ಗೇಮ್ ಅಲ್ಲಿ ಸ್ಪಂದನ ಏನಾದ್ರು ಇದ್ದಿದ್ರೆ, ಇವಾಗ ಅವರು ಕಾಲೇಟ್ ಆಗಿತ್ತು, ಅದ್ರ ಬದಲು ಇಲ್ಲಿ ಚೈತ್ರ ಅವ್ರು ಆಡಿದ್ರಲ್ಲ ಆ ಗೇಮ್ ಅಲ್ಲಿ ನಿಜವಾಗ್ಲೂ ಕೂಡ ಸ್ಪಂದನ ಅವ್ರು ಇದ್ದಿದ್ರೆ ಗೆಲ್ತಾ ಇರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರಂತೆ. ಅಂದ್ರೆ ಹಿಂದೊಂದು ಮುಂದೊಂದು ಮಾಡು ಅವರು ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು, ಸ್ಪಂದನ ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲ ಚೆನ್ನಾಗ್ ಆಡ್ದೆ ಅಂತ ಹೇಳೋದು, ಚೆನ್ನಾಗಿ ಮಾತಾಡಿಸ್ತಾರೆ. ಬಟ್ ಈ ಕಡೆ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಅವರು ರೀಸನ್ ಕೊಟ್ರು. ಏನೋ ಅಷ್ಟೊಂದು ವ್ಯಾಲ್ಯೂ ಅಂತ ಅನ್ನಿಸ್ಲಿಲ್ಲ. ಹೌದು, ಇಲ್ಲಿ ನಿಜವಾಗ್ಲೂ ಕೂಡ ಸ್ಪಂದನ ಅವ್ರ ಆ ಗೇಮ್ ಅಲ್ಲಿ ಇದ್ದಿದ್ರೆ ಅವ್ರು ಗೆಲ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ನೀಟಾಗಿ ಆ ಒಂದು ಒಗಟಿತ್ತಲ್ವ ಟಾಸ್ಕ್, ಬಾಲ್ ಟಾಸ್ಕ್ ಏನೋ ವಿನ್ ಆಗ್ತಾ ಇದ್ರನ್ನ ಸೆಕೆಂಡ್ರಿ. ಬಟ್ ಇಲ್ಲಿ ಒಗಟ್ ಅಂತ ಕೊಟ್ಟಿದ್ರಲ್ಲ, ಒಗಟ್ ಬಿಡಿಸೋದು ಸ್ವಲ್ಪ ಕಷ್ಟ ಆಗಿರೋದು ಅಂತ ಅನ್ಸುತ್ತೆ.
ಮಾಳು ಅವರು ಇದ್ದದನ್ನ ಇದ್ದಂಗೆ ಹೇಳವ್ರೆ. ಬಟ್ ಅಲ್ಲೊಂದು ಇಲ್ಲೊಂದು ಹೇಳಿಲ್ಲ. ಬಟ್ ಚೈತ್ರ ಅವ್ರು ಕೊಟ್ಟಿದ್ದ ರೀಸನ್ ಅದೇ ಇತ್ತು. ನಾನು ಇಲ್ಲಿ ಯಾರ ಹತ್ರನೂ ಕೂಡ ಒಳ್ಳೆಯವಳಾಗಕ್ಕೆ ಬಂದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದೊಂದು ವರ್ಡ್ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ. ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ, ಅವ್ರು ಕೂಡ ಒಂದು ರೀಸನ್ ಏನಿರುತ್ತೆ ಅದು ಪರ್ಟಿಕ್ಯುಲರ್ ಆದ ರೀಸನ್ ಇರಲ್ಲ. ನಾಮಿನೇಷನ್ ವಿಚಾರ ಅಂತ ಬಂದರೂ ಕೂಡ ಅಷ್ಟೇ, ಅವರು ಕರೆಕ್ಟಾಗಿ ಇಲ್ಲಿ ನಾಮಿನೇಷನ್ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಇಲ್ಲಿ ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಮಾಳು ಅವ್ರು ಬಂದ್ಬಿಟ್ಟು ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಮಾಳು ಅವ್ರ ಹೆಸರನ್ನ ತಗೊಂತಾರೆ. ರಕ್ಷಿತ್ ಅವ್ರ ಬಗ್ಗೆ ಇನ್ನೊಂದೇನಪ್ಪ ಹೇಳ್ತಾರೆ ಅಂತಂದರೆ, ರಕ್ಷಿತಾಗೆ ರಕ್ಷಾ ಕವಚ ಆಗಿದ್ರೆ ಮಾತ್ರ ನಾವೆಲ್ಲರೂ ಕೂಡ ಇಲ್ಲಿ ಒಳ್ಳೆಯವರು, ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಕೆಟ್ಟವರು ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಅವರು ಆ ಒಂದು ವರ್ಡ್ನ ಯೂಸ್ ಮಾಡ್ತಾರೆ. ಅಂದರೆ ರಕ್ಷಿತಾ ಅವ್ರ ಜೊತೆ ಇರೋರು ಎಲ್ಲರೂ ಕೂಡ ಅವರು ರಕ್ಷಾ ಕವಚ ಆಗಿದ್ರೆ ಅವ್ರ ಜೊತೆಲಿ ಇರೋರು ಅವರು ಒಳ್ಳೆಯವರು ಅಂತ ಕಾಣಿಸ್ತಾರೆ. ನಾವೇನಾದ್ರೂ ಅವ್ರ ಅಪೋಸಿಟ್ ಮಾತಾಡ್ಬಿಟ್ರೆ ಅವರು ಕೆಟ್ಟವರಾಗಿ ಕಾಣಿಸ್ತೀವಿ ಅಂತ ಇಲ್ಲಿ ಚೈತ್ರ ಅವರು ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗಿದ್ದ ತಕ್ಷಣ ರಕ್ಷಿತ್ ಅವ್ರು ಸುಮ್ಮನೆ ಇರ್ತಾರ, ಅವರು ಕೂಡ ಮಾತಾಡ್ತಾರೆ. ಹೌದು, ನಂದು ಕೂಡ ಇಲ್ಲಿ ಚೈಲ್ಡ್ ಬಿಹೇವಿಯರೇ, ಆದ್ರೆ ನಿಮ್ ತರ ಪಾಲಿಶ್ ಮಾಡ್ಕೊಂಡು ಮಾತಾಡಕ್ ಬರಲ್ಲ, ನನ್ನ ಹತ್ರ ಇವೆಲ್ಲ ನಡೆಯಲ್ಲ ಅಂತ ಅಂದ್ಬಿಟ್ಟು ಚೈತ್ರ ಅವ್ರಿಗೆ ಇಲ್ಲಿ ಆವಾಜ್ ಆಗ್ತಾರೆ. ಚೈತ್ರ ಅವರು ಕೂಡ ಇಲ್ಲಿ ಹೇಳ್ತಾರೆ, ನನ್ನ ಹತ್ರನೂ ಕೂಡ ಪಾಲಿಶಿಂಗ್ ಎಲ್ಲ ನಡೆಯಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಚೈತ್ರ ಅವರು ಪಾಲಿಶ್ ಮಾಡಿ ಮಾತಾಡ್ತಾ ಇದಾರೋ ಏನ್ ಮಾತಾಡ್ತಾ ಇದಾರೋ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಯಾರು ಇಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರು ಅಂತ ಅನಿಸ್ತು? ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕ. ನೆಕ್ಸ್ಟ್ ಇಲ್ಲಿ ರಘು ಅವ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂತಾರೆ. ಅಶ್ವಿನಿ ಅವ್ರ ಹೆಸರು ತಗೊಂಡಿದ್ದನ್ನ ತೋರಿಸಿದ್ರು, ಬಟ್ ಗಿಲ್ಲಿ ಅವ್ರ ಹೆಸರು ತಗೊಂಡಿದ್ದನ್ನ ಡೈರೆಕ್ಟ್ ಆಗಿ ತೋರಿಸಲಿಲ್ಲ. ಸ್ವಲ್ಪ ಅದೊಂದು ಕನ್ಫ್ಯೂಷನ್ ಇದೆ. ಬಟ್ ಅಶ್ವಿನಿ ಅವ್ರಿಗೆ ಏನಪ್ಪ ರೀಸನ್ ಕೊಡ್ತಾರೆ ಅಂತಂದ್ರೆ, ಮೊನ್ನೆ ಅಷ್ಟೇ ಏನಾಯ್ತು ಇಲ್ಲಿ ನಾಮಿನೇಷನ್ ವಿಚಾರ, ಆ ವಿಚಾರದಲ್ಲಿ ಕಚಡ ಅನ್ನೋ ಪದ ಇರ್ಬೋದು, ಈ ತರ ಪದ ಬಳಕೆಗಳು ಮಾಡಿದಾಗ ಅದು ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ನೀವು ದೊಡ್ಡ ಹೋರಾಟಗಾರ್ತಿ ಅಂತ ಹೇಳ್ಕೊಂತೀರಾ, ಈ ರೀತಿಯಾಗಿ ಮಾತಾಡಬಾರ್ದು. ಯಾಕಂದ್ರೆ ನನ್ನ ಜೊತೆ ಕೂಡ ಅದೇ ರೀತಿ ನೀವು ಮಾತಾಡಿದ್ರಿ, ಹೋಗೋಬಾರೋ ಅಂದ್ರೆ ಏಕವಚನಗಳನ್ನ ಯೂಸ್ ಮಾಡಿದ್ರಿ. ಇವಾಗ ನೀವು ರಜತವರೆಗೂ ಮಾತಾಡಿದ್ದು ಅದೇ ಅಲ್ವಾ? ಸ್ವಲ್ಪ ನೀವು ಇಲ್ಲಿ ಒಂದೊಂದು ವಾರ ಒಂದೊಂದ್ ತರ ಇಲ್ಲಿ ಇರ್ತೀರಾ, ಸ್ವಲ್ಪ ಸಾಫ್ಟ್ ಆಗಿ ಇರ್ತೀರಾ. ನೀವು ನಿಜವಾಗ್ಲೂ ಕೂಡ ವಿಲ್ಲನ್ನ ಏನು ಹಾಗೆ ಹೀಗೆ ಅಂತ ಕೇಳ್ಬಿಟ್ಟು ಅದೊಂದು ರೀಸನ್ ಕೊಡ್ತಾರೆ. ಈ ತರ ಮಾತಾಡಿದ್ರಲ್ವಾ, ಅದಕ್ಕೋಸ್ಕರ ನೀವು ಬಿಗ್ ಬಾಸ್ ಮನೆಯಲ್ಲಿ ವಿಲ್ಲನ್ ಇದ್ದಾಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಮೆಣಸಿನ್ಕಾಯಿ ಹಾರಾಣ ಹಾಕ್ತಾರೆ. ನೆಕ್ಸ್ಟ್ ಗಿಲ್ಲಿಯವ್ರಿಗೂ ಕೂಡ ಅದೇ ಒಂದು ರೀಸನ್ ಕೊಡ್ತಾರೆ, ಮಾತೆತ್ತಿರ ಕೆಲಸ ಮಾಡಲ್ಲ, ಮತ್ತಿಲ್ಲಿ ಬರೀ ಕಾಮಿಡಿ ಇನ್ನೊಬ್ಬನ ತುಳ್ಕೊಂಡು ಮಾಡ್ತಾನೆ ಹಾಗೆ ಹೀಗೆ ಅಂತಾನೆ ರೀಸನ್ ಕೊಟ್ಟಿರ್ಬೇಕು. ಬಟ್ ಅದನ್ನ ತೋರಿಸ್ಲಿಲ್ಲ. ರಘು ಅವರಲ್ಲಿ ಮೇ ಬಿ ಗಿಲ್ಲಿಯವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಧ್ರುವಂತ್ ಅವ್ರು ಬರ್ತಾರೆ. ರಜತ್ ಅವ್ರ ಹೆಸರನ್ನ, ಸ್ಪಂದನ ಅವ್ರ ಹೆಸರನ್ನ ತಗೊಂತಾರೆ. ಏನಕ್ಕೆ ಅಂತಂದ್ರೆ ಗೊತ್ತಲ್ವಾ, ಸ್ಪಂದನ ಕಂಡ್ರೆ ಆಲ್ಮೋಸ್ಟ್ ಅವ್ರಿಗೆ ಆಗೋದೇ ಇಲ್ಲ. ಯಾರ ಜೊತೆ ಇರ್ತಾರೋ ಅವ್ರಿಗೆ ಇಲ್ಲಿ ಬೆನ್ನಿಗೆ ಚೂರಿ ಹಾಕ್ತಿರ್ತಾರೆ ಧ್ರುವಂತ್ ಅವರು. ಅದೇ ರೀತಿ ರಜತ್ ಅವ್ರ ಹತ್ರ ಅಂತೂ ಇಲ್ಲಿ ಮೊನ್ನೆ ನಾಮಿನೇಷನ್ ವಿಚಾರದಲ್ಲಿ ಅಮ್ಮ ಅಕ್ಕ ಎಲ್ಲ ಪದ ಯೂಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರವರೇ ಮಾತಾಡ್ಕೊಂಡ್ರು. ಬಟ್ ಅಲ್ಲಲ್ಲಿ ಡೀಪ್ ಹಾಕಿದ್ರು, ಒಂದು ಕಡೆನೋ ಎರಡು ಕಡೆ ಡೀಪ್ ಹಾಕಿದ್ರು. ಏನ್ ಮಾತಾಡಿದ್ರು ಅಂತ ತೋರಿಸ್ಲಿಲ್ಲ. ಹೋಗೋ ಬಾರೋ ಅಂತೆಲ್ಲ ಏಕವಚನ ಸುಮಾರು ಇಲ್ಲಿ ಮಾತಾಡ್ಬಿಟ್ರು. ರಜತ್ ಅವರು ಅಷ್ಟೇ ಸ್ವಲ್ಪ ಇಲ್ಲಿ ಮಿತಿಮೀರಿ ಕೂಡ ಇಲ್ಲಿ ಮಾತಾಡಿದ್ದಾರೆ. ಧ್ರುವಂತ್ ಅವ್ರು ಏನು ಕಮ್ಮಿ ಇಲ್ಲ, ಅವ್ರು ಮಾಡೋ ಒಂದು ಆಕ್ಷನ್ ಇರುತ್ತಲ್ವ, ಸ್ವಲ್ಪ ಅದು ನೋಡಿದ್ರೆ ಎಲ್ಲರೂ ಕೂಡ ಹುರಿಯತ್ತೆ. ಬಾರೋ ಅಂತ ಹೇಳೋದು, ಮತ್ತೆ ತೊಡೆ ತಟ್ಟೋದು, ಅವ್ರು ತೊಡೆ ತಟ್ಟಿದ್ರು ಅಂತ ಇವರು ತೊಡೆ ತಟ್ಟೋದು, ಅದೇ ಹೇಳಲ್ವಾ. ಕೆಲವೊಬ್ರು ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಅವರು ಸರಿಯಾದ ಒಂದು ಪರ್ಟಿಕ್ಯುಲರ್ ರೀಸನ್ ಕೊಡಲ್ಲ. ಏನೋ ಮಾಡಬೇಕು, ಏನೋ ಒಂದು ಜಗಳ ಆಡಬೇಕು ಅಂತ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ಸೇಮ್ ಅದೇ ತರ ಇಲ್ಲಿ ಧ್ರುವಂತ್ ಅವ್ರು ಮಾತಾಡ್ತಾರೆ. ಫಸ್ಟ್ ಇಲ್ಲಿ ಸ್ಪಂದನ ಅವ್ರ ಹೆಸರು ತಗೊಂಡಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸ್ಪಂದನ ಅವರು ನಂಬಿಕೆ ದ್ರೋಹ ಮಾಡಿದಾರಂತೆ. ಅದು ಏನಕ್ಕೆ ಅಂತಂದ್ರೆ ರಾಶಿಕ್ ಅವ್ರ ವಿಚಾರದಲ್ಲಂತೆ. ಇಲ್ಲಿ ಅದೇ ಅವ್ರು ಹೇಳಿದ್ರಲ್ಲ, ಫಸ್ಟ್ ನನ್ನನ್ನ ಇಲ್ಲಿ ಕಾಳಕಕ್ಕೆ ಬಂದ್ರು, ಆ ನಂತರ ಇಲ್ಲಿ ಅಭಿ ಅವ್ರಿಗೆ ಹೋದ್ರು, ವರ್ಕೌಟ್ ಆಗ್ಲಿಲ್ಲ ಅಂತಂದ್ಬಿಟ್ಟು ಬೇರೆಯವ್ರ ಹತ್ರ ಹೋದ್ರು ಅಂತ ಹೇಳಿದ್ರಲ್ಲ, ಆ ಒಂದು ವಿಚಾರ ನಿಮ್ಮ ಹತ್ರ ನಾನು ಮಾತಾಡಿದ್ದೆ, ಅದನ್ನ ಎಲ್ಲಾರ ಹತ್ರನೂ ಏನಕ್ಕೆ ನೀವು ಹೇಳಬೇಕಿತ್ತು ಅಂತ ಇಲ್ಲಿ ಕೇಳ್ತಾರೆ. ನೋಡಿ, ಮಾಡೋದು ನೋಡಿದ್ರೆ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ, ಆ ರೀತಿ ಹೇಳೋದೊಂದು ಮಾಡೋದೊಂದು. ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲ, ನನ್ನ ತಂಟೆಗೆ ಬರಬೇಡ ಅಂತ ಹೇಳ್ತಾರೆ. ಇವ್ರು ಮಾತ್ರ ಎಲ್ಲರೂ ತಂಟೆಗೂ ಹೋಗ್ಬಿಟ್ಟು ಮಾತಾಡೋದಂತೆ. ಇಲ್ಲಿ ಈ ಒಂದು ವಿಚಾರದಲ್ಲಿ ನಾನು ಹೇಳ್ತಿರೋದು, ಸ್ಪಂದನ ಅವರು ಏನು ಕೂಡ ನಂಬಿಕೆ ದ್ರೋಹ ಮಾಡಿಲ್ಲ. ನನ್ನ ಪ್ರಕಾರ ನಾನು ಹೇಳ್ತಿರೋದು, ನಿಮ್ಗೇನಾದ್ರೂ ಆಗ ಅನ್ಸದ ವೀಕ್ಷಕರೇ? ಅವ್ರು ಕೊಟ್ಟಿದ್ದು ರೀಸನ್ ಕರೆಕ್ಟ್ ಆಗಿದೆಯಾ? ನಂಬಿಕೆ ದ್ರೋಹ ಮಾಡಿದ್ರು ಅಂತಂದ್ಬಿಟ್ಟು ರಾಶಿಕ್ ಅವ್ರ ವಿಚಾರದಲ್ಲಿ ಅವ್ರ ಹತ್ರ ಮಾತಾಡಿದ್ದು ಅವ್ರ ಹತ್ರ ಮಾತ್ರ ಇಟ್ಕೋಬೇಕಂತೆ, ಬೇರೆಯವ್ರ ಹತ್ರ ಹೋಗಿ ಹೇಳಬಾರ್ದು ಅಂತ ಅಂದ್ಬಿಟ್ಟು. ಈ ತರ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೋಗಿ ಹೇಳಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂದ್ರೆ ಅವ್ರು ಕೂಡ ರೀಸನ್ ಬಿಗ್ ಬಾಸ್ ಮನೇಲಿ ನಿಜವಾದ ವಿಲ್ಲನ್ನು ಅಂತ ಅಂದ್ಬಿಟ್ಟು ಸ್ಪಂದನ ಅವ್ರಿಗೆ ಹೇಳ್ತಾರೆ. ಅದ್ರ ಜೊತೆ ರಜತ್ ಅವ್ರ ಹೆಸರು ಏನಕ್ಕಪ್ಪ ತಗೊಂಡ್ರು ಅಂತಂದ್ರೆ, ಇಲ್ಲಿ ಮೊನ್ನೆ ಅಮ್ಮ ಅಕ್ಕ ಅಂತೆಲ್ಲ ಬಂದಿತ್ತಲ್ವ, ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ತಗೊಂಡ್ರು. ಮತ್ತಿಲ್ಲಿ ಗಿಲ್ಲಿ ಅವ್ರ ಜೊತೆ ಸೇರ್ಬಿಟ್ಟು ರಜತ್ ಅವರು ಮನೇನ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಅಂದ್ರೆ ವೈಲ್ಡ್ ಕಾರ್ಡಲ್ಲಿ ಯಾವಾಗ ಇವ್ರು ಎಂಟ್ರಿ ಆದ್ರೋ ಅವಾಗಿಂದ ಗಿಲ್ಲಿಯವರು ಒಬ್ಬಂಟಿ ಆಗಿದ್ರಂತೆ. ಈಗ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಗಿಲ್ಲಿಯವ್ರ ಜೊತೆ ಸೇರ್ಕೊಂಡು ಮನೆ ವಾತಾವರಣನ ಫುಲ್ ಆಗಿ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ ಕರೆಕ್ಟ್ ಇತ್ತಾ? ಇಲ್ಲಿ ರಜತ್ ಅವರು ಗಿಲ್ಲಿಯವ್ರ ಜೊತೆ ಸೇರ್ಬಿಟ್ಟು ಅಥವಾ ಗಿಲ್ಲಿಯವರು ರಜತ್ ಅವ್ರ ಜೊತೆ ಸೇರ್ಬಿಟ್ಟು ಮನೆ ವಾತಾವರಣನ ಹಾಳು ಮಾಡ್ತಾ ಇದಾರ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಮಾಳು ಅವ್ರು ಬರ್ತಾರೆ, ಚೈತ್ರ ಅವ್ರ ಹೆಸರನ್ನ ತಗೊಂತಾರೆ. ಏನಕ್ಕಿಂತ ಚೈತ್ರ ಅವರು ಕೂಡ ಇಲ್ಲಿ ಮಾಳು ಅವ್ರ ಹೆಸರನ್ನ ತಗೊಂಡಿದ್ರು, ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದಕ್ಕೆ ಮಾಳು ಅವರು ಕೂಡ ಇಲ್ಲಿ ಚೈತ್ರ ಅವ್ರ ಹೆಸರನ್ನ ಮತ್ತೆ ಅಶ್ವಿನಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ನೆಕ್ಸ್ಟ್ ರಾಶಿಕ್ ಅವ್ರು ಬರ್ತಾರೆ, ಅವರು ಧ್ರುವಂತ್ ಅವ್ರ ಹೆಸರನ್ನ ಮತ್ತಿಲ್ಲಿ ರಕ್ಷಿತಾ ಅವ್ರ ಹೆಸರನ್ನ ತಗೊಂತಾರೆ. ಸ್ವಲ್ಪ ಇಲ್ಲಿ ರಾಶಿಕ್ ಅವ್ರು ತಗೊಂಡಿದ್ದು
ಸ್ವಲ್ಪ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಅದು ರಕ್ಷಿತ್ ಅವ್ರ ಜೊತೆ ನಿನ್ನೆ ಲೈವಲ್ಲಿ ಯಾರ್ಯಾರು ನೋಡಿರ್ತೀರ ಚೆನ್ನಾಗಿ ಗೊತ್ತಿರುತ್ತೆ. ಸುಮಾರು 2 ಅವರ್ 3 ಅವರ್ ಗಂಟೆಗಳ ಕಾಲ ಇಲ್ಲಿ ಮಾತಾಡಿದ್ರು ರಕ್ಷಿತ್ ಅವ್ರ ಹತ್ರ, ಸೂರಜ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ಕೊನೆಗೆ ಅವರೇ ಬಿಗ್ ಬಾಸ್ ಮನೆಯ ವಿಲ್ಲನ್ನು ಅಂತ ಇಲ್ಲಿ ಹೇಳಿದ್ದಾರೆ. ಅವರಿಗೆ ಮೆಣಸಿನ್ಕಾಯಿ ಹಾರ ಕೂಡ ಇಲ್ಲಿ ಹಾಕಿದ್ದಾರೆ. ಧ್ರುವಂತವ್ರ ಬಗ್ಗೆ ಇಲ್ಲಿ ಅವ್ರ ಒಂದು ಒಪಿನಿಯನ್ ಏನಿದೆ ಅದು ಚೇಂಜ್ ಕೂಡ ಆಗೋದೇ ಇಲ್ಲ ಕೊನೆವರೆಗೂ ಅಂತ ಗೊತ್ತಾಗ್ತಿದೆ. ಇನ್ನು ಗಿಲ್ಲಿಯವ್ರ ಹತ್ರ ಇಲ್ಲಿ ಮಾತಾಡ್ತಾ ಇದ್ದಾರೆ, ಧ್ರುವಂತವ್ರ ಹತ್ರ ಇಲ್ಲಿ ಮಾತಾಡ್ತಲ್ಲ. ಏನಕ್ಕೆ ಅಂತಂದ್ರೆ ಸ್ಪಂದನ ಅವ್ರ ವಿಚಾರದಲ್ಲಿ ರಾಶಿಕ್ ಅವ್ರ ಹತ್ರ ಇಲ್ಲಿ ಹೇಳಿದ್ರಲ್ವಾ, ಆ ಒಂದು ವಿಚಾರನ ಇಲ್ಲಿ ಇವ್ರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಅವ್ರದೇ ಅದು ವಿಚಾರ ಅಲ್ವಾ, ಅದಕ್ಕೆ ಇಲ್ಲಿ ಹೇಳ್ತಾರೆ. ಧ್ರುವಂತವ್ರು ಹಿಂದೊಂದು ಮುಂದೊಂದು ಮಾತಾಡ್ತಿದ್ದಾರೆ, ಅಲ್ಲಿರೋ ವಿಚಾರನ ತಂದು ಇಲ್ಲಿ ಹೇಳ್ತಾರೆ. ಮತ್ತೆ ಯಾರ ಜೊತೆ ಚೆನ್ನಾಗಿರ್ತಾರೋ ಅವ್ರದ್ದು ಜಗಳ ಆಡ್ಕೊಂಡಿದ್ದ ತಕ್ಷಣ ಅವ್ರದ್ದೆಲ್ಲ ವಿಚಾರಗಳನ್ನ ತಗೊಂಡೋಗಿ ಇನ್ನೊಬ್ಬರ ಹತ್ರ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಇಷ್ಟ ಆಗಲ್ಲ. ಅವ್ರು ಬಿಗ್ ಬಾಸ್ ಮನೆಯ ವಿಲ್ಲನ್ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ಅವರು ಕೂಡ ಧ್ರುವಂತವ್ರ ಹೆಸರನ್ನ ಮತ್ತೆ ಇಲ್ಲಿ ರಜತ್ ಅವ್ರ ಹೆಸರನ್ನ ತಗೊಂತಾರೆ. ಜಾಸ್ತಿ ಇಲ್ಲಿ ಧ್ರುವಂತವ್ರದ್ದು ರಜತ್ ಅವ್ರದ್ದು ಹೆಸರು ತಗೊಂಡಿದ್ದೇನಕ್ಕಪ್ಪ ಅಂತಂದ್ರೆ ಸ್ವಲ್ಪ ಬ್ಯಾಡ್ ವರ್ಡ್ಸ್ಗಳನ್ನ ಇಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡಿದ್ರಲ್ಲ, ಅದೇ ಒಂದು ರೀಸನ್ನ ಇಲ್ಲಿ ಕೊಡ್ತಾ ಬರ್ತಾರೆ. ಧ್ರುವಂತವ್ರ ಬಗ್ಗೆನೂ ಅಷ್ಟೇ ಅದನ್ನೇ ಹೇಳ್ತಾರೆ, ಮತ್ತೆ ರಜತ್ ಅವ್ರ ಬಗ್ಗೆನೂ ಕೂಡ ಅದೇ ಹೇಳ್ತಾರೆ. ಆ ಥರ ಬ್ಯಾಡ್ ವರ್ಡ್ಸ್ಗಳನ್ನ ಈ ಥರ ರಿಯಾಲಿಟಿ ಶೋನಲ್ಲಿ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ. ಎಲ್ಲರೂ ಕೂಡ ಗೆಸ್ಟ್ ಮಾಡಿರ್ತೀರಾ ಇಲ್ಲಿ ಕಾವ್ಯ ಅವರು ಯಾರ ಹೆಸರನ್ನ ತಗೊಂಡಿರ್ತಾರೆ ಅಂತ ಅಂದ್ಬಿಟ್ಟು. ನಿನ್ನೆ ಒಂದು ಏನೆಲ್ಲ ವಿಚಾರ ನಡೀತು ಆ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಫಸ್ಟು ಗಿಲ್ಲಿಯವ್ರ ಹೆಸರು ಅವ್ರು ತಗೊಳ್ಳೋದೇ ಫಸ್ಟ್ ಹೆಸರನ್ನ ಇಲ್ಲಿ ರಕ್ಷಿತ್ ಅವ್ರ ಹೆಸರನ್ನ ತಗೊಂತಾರೆ. ಅವ್ರು ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು 2ನೇ ಹೆಸರು ಬಂದ್ಬಿಟ್ಟು ಗಿಲ್ಲಿಯವ್ರ ಹೆಸರನ್ನ ತಗೊಂತಾರೆ. ಇಲ್ಲಿ ರಕ್ಷಿತ್ ಅವರು ರಿಯಲ್ ಆಗಿ ಆಟ ಆಡ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಲ್ಲಿ ಅಷ್ಟೇ ಅಶ್ವಿನಿ ಅವ್ರಿಗೆ ಕೇರ್ ತಗೊಳ್ಳೋ ರೀತಿ ಇಲ್ಲಿ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಅದು ಆ ರೀತಿಯಾಗಿ ಅನ್ಸಲ್ಲ. ಯಾರು ಅವ್ರ ಜೊತೆ ಇಲ್ಲಿ ಜಗಳ ಆಡ್ಕೊಂಡಿರ್ತಾರೋ ನೆಕ್ಸ್ಟ್ ಇಲ್ಲಿ ಅವ್ರ ಹತ್ರನೇ ಹೋಗಿ ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಇರ್ತಾರೆ ಅನ್ನೋ ಒಂದು ಒಪಿನಿಯನ್ ನನಗೆ ಇದೆ. ಫಸ್ಟ್ ಇಲ್ಲಿ ಇಲ್ಲಪ್ಪ ಇಲ್ಲಿ ಅಶ್ವಿನಿ ಅವರೇ ಬೇಕು ಅಂತ ರೇಗಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಸಿತ್ತು. ಬಟ್ ಇವ್ರು ಮಾಡ್ತಿರೋ ರೀತಿ ನೋಡಿದ್ರೆ ಮತ್ತೆ ಇಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡಿದ್ರು ನಾಮಿನೇಷನ್ ವಿಚಾರದಲ್ಲಿ. ನಾನೇನು ಕೂಡ ಅಷ್ಟೊಂದು ಅವ್ರ ಹತ್ರ ಕಿತ್ತಾಡ್ಕೊಂಡಿರ್ಲಿಲ್ಲ, ಏನೂ ಮಾಡಿರಲಿಲ್ಲ, ಆದ್ರೂ ಕೂಡ ಹೆಸರು ತಗೊಂಡ್ರಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದೆ ಅವ್ರ ಬಗ್ಗೆ ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಅಂದ್ರೆ ಅವರು ರಿಯಲ್ ಅಲ್ಲ ಫೇಕ್ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾರೆ. ಸ್ವಲ್ಪ ಒಂದು ಓವರ್ ಆಗಿ ನಾಟಕ ಆಡೋದು ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಆಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವಿಲ್ಲನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಓವರ್ ಆಗಿ ನಾಟಕ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಿದ ತಕ್ಷಣ ಅವರು ಕೂಡ ಮಾತಾಡಬಹುದಲ್ವಾ. ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಅಂದ್ರೆ ನಾಮಿನೇಷನ್ ಮಾಡ್ಬೇಕಾದ್ರೆ ಯಾವೊಂದು ವಿಚಾರನ ಇಲ್ಲಿ ಹೇಳಿದ್ರು, ಈ ವಾರ ಅಲ್ಲ ಅದ್ರ ಕಳೆದ ವಾರ ಹೇಳಿದ್ರಲ್ವಾ ಕಾವ್ಯ ಅವ್ರನ್ನ ಮತ್ತೆ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಸೇಮ್ ಅದೇ ಹೇಳಿದ್ರು, ಕಾಂಪಿಟೇಟರ್ ಅಲ್ಲ, ಮತ್ತೆ ಇಲ್ಲಿ 1% ಕೂಡ ಕಾಂಪಿಟೇಟರ್ ಖಂಡಿತವಾಗ್ಲೂ ಅಲ್ಲೇ ಅಲ್ಲ, ಇವಾಗೂ ಕೂಡ ಅದನ್ನೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವ್ರ ಹೆಸರನ್ನ ತಗೊಂತಾರೆ. ನಿಜವಾಗ್ಲೂ ಕೂಡ ಗಿಲ್ಲಿಯವರು ಏನೂ ಕೂಡ ಮಾತಾಡಲ್ಲ. ಯಾಕಂತಂದ್ರೆ ಇಲ್ಲಿ ಬಿಗ್ ಬಾಸ್ ಸೀಕ್ರೆಟ್ ಆದ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಅದು ಅವ್ರಿಗೆ ಗೊತ್ತು, ಹೇಳಬಾರ್ದು ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ. ನೋಡಿ ಅವರು ಕೂಡ ಇಲ್ಲಿ ಹತ್ತಿದಾರಂತೆ. ಇಲ್ಲಿ ಕಾವ್ಯ ಅವ್ರು ಯಾವಾಗ ಅಳ್ತಾರೋ ಅವ್ರು ಊಟ ಮಾಡೋದನ್ನ ಬಿಟ್ಟು ಅರ್ಧಕ್ಕೆ ಇಲ್ಲಿ ಎದ್ದೋಗ್ತಾರೆ. ನಾವು ತಂದಾಕಿರೋದ್ರಿ ಇಲ್ಲಿ, ನಾವು ನಿಮ್ಮನ್ನ ಕರ್ದೇ ಇಲ್ಲ ಊಟಕ್ಕೆ, ನೀವ್ಯಾಕೆ ಬಂದ್ರಿ ಅಂತ ಕೇಳ್ತಾರಲ್ಲ. ಅದಾಗಿದ ತಕ್ಷಣ ಲಿಫ್ಟಲ್ಲಿ ಹೋಗ್ಬಿಟ್ಟು ಆಪಲ್ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರು ಹೋಗ್ತಾರಂತೆ. ಆವಾಗ ಇಲ್ಲಿ ಇವರಿಬ್ಬರ ಮಧ್ಯೆ ಮಾತುಕತೆಗಳು ನಡೆದಿದೆ. ಅಂದ್ರೆ ಫ್ರೀ ಪ್ರಾಡಕ್ಟ್ ಅಂತೆಲ್ಲ ಹೇಳಿದ್ರಲ್ಲ, ಪ್ರೋಮೋದಲ್ಲಿ ಬಿಟ್ಟಿದ್ರಲ್ಲ, ಆ ರೀತಿಯಾಗಿ ಮಾತಾಡಿದ ತಕ್ಷಣ ಗಿಲ್ಲಿಯವರು ಕೂಡ ಇಲ್ಲಿ ಹತ್ತಿದ್ದಾರೆ ಅಂತ ಅಂದ್ಬಿಟ್ಟು, ನೀನು ಹತ್ತಿರೋದನ್ನ ನಾನು ನೋಡಿದ್ದೀನಿ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಅದೇ ವಿಲ್ಲನ್ ಅಂತ ಹೇಳಿದಾಗ ಇವರೇನು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ ಗಿಲ್ಲಿಯವರು. ಹೌದು ನಾನು ನಿಜವಾದ ವಿಲ್ಲನ್ನು ಅಂತಾನೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ. ಬಟ್ ಕಾರಣ ಹೇಳು ಅಂತ ಕಾವ್ಯ ಅವರು ಕೇಳ್ತಾರೆ. ಏನಕ್ಕೆ ಆ ರೀತಿ ಮಾಡದೆ ಹೇಳು ಇವಾಗಾದ್ರು ಅಂತ ಹೇಳಿದ ತಕ್ಷಣನೇ ಇಲ್ಲ, ಕಾರಣ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ, ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ ಅದನ್ನ ಹೇಳಂಗಿಲ್ವಲ್ಲ, ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಲ್ಲ. ಒಟ್ಟಲ್ಲಿ ಹೌದು ನಾನು ನಿಜವಾದ ವಿಲ್ಲನ್ನೇ, ದೊಡ್ಡ ವಿಲ್ಲನ್ನೇ ಅಂತ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡ್ಕೊಂತಾರೆ. ಯಾಕಂದ್ರೆ ಕಾವ್ಯವ್ರು ಅರ್ಥ ಮಾಡ್ಕೊಳ್ಳೋದಿತ್ತು. ಯಾಕಂದ್ರೆ ಟಾಸ್ಕ್ ಏನಾದ್ರು ಕೊಟ್ಟಿರ್ಬೋದೇನೋ, ಅವ್ರ ಹೆಸರು ತಗೋಬಾರ್ದು ಅಂತ ಇಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಕಾವ್ಯವ್ರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ನನಗೆ ವಿಲ್ಲನ್ ಅಂತ ಅಂದ್ಬಿಟ್ಟು ಇರಲಿಲ್ಲ, ಇವಾಗ ಏನೆಲ್ಲ ನಡೀತು ಬೆಳಗಿಂದ ಸಂಜೆಯಿಂದ ನೆನ್ನೆಯಿಂದ ಏನೆಲ್ಲ ಆಯಿತು ಅದನ್ನ ಇಲ್ಲಿ ತಗೊಂಡಾಗ ಮೊದಲನೇ ದಿವಸದಿಂದನೂ ಕೂಡ ಅಷ್ಟೇ ಜೊತೆಗೆ ಇದ್ರು. ಆದರೆ ಈ ರೀತಿಯಾಗಿ ಮಾತಾಡಿದ್ರಲ್ವಾ ಫ್ರೀ ಪ್ರಾಡಕ್ಟು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತುಂಬಾನೇ ಬೇಜಾರಾಯಿತು. ಇದನ್ನ ಮೊದಲೇ ಹೇಳ್ಬೋದಿತ್ತಲ್ವಾ, ಇವಾಗ ಯಾಕೆ ಹೇಳ್ತಾ ಇದ್ದಾರೆ? ಹಾಗಿದ್ರೆ ಇವರು ನಿಜವಾದ ವಿಲ್ಲನ್ ಬಿಗ್ ಬಾಸ್ ಮನೆಗೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಗಿಲ್ಲಿಯವರು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತಾರೆ. ಏನು ಕೂಡ ಇಲ್ಲಿ ಅವರು ಮಾತಾಡೋದಿಲ್ಲ, ಅಂದ್ರೆ ವಾದ ಮಾಡೋದೇ ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ಕುತ್ಕೊಂತಾರೆ. ಒಟ್ಟಿನಲ್ಲಿ ಅವರು ಕೂಡ ಹತ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಹೇಳಿದಾಗೆ ಗೊತ್ತಾಗೋದು. ಅದೇ ಹೇಳಿದ ಕೆಲವೊಂದು ಸೀನ್ಗಳು ಇಲ್ಲಿ ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಸೂರಜ್ ಅವ್ರು ಬರ್ತಾರೆ. ಚೈತ್ರ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನ, ಇವರು ಅಶ್ವಿನಿ ಅವ್ರ ಹೆಸರು ತಗೊಂಡ್ರ ಅಥವಾ ಧ್ರುವಂತ್ ಅವ್ರ ಹೆಸರು ತಗೊಂಡ್ರ ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಟ್ಟಲ್ಲಿ ಚೈತ್ರ ಅವ್ರ ಹೆಸರನ್ನಂತೂ ಇಲ್ಲಿ ತಗೊಂಡ್ರು. ಯಾಕಂದ್ರೆ ಅವ್ರು ಶುಗರ್ ಕೋಟೆಡ್, ಅವ್ರು ಮಾತಾಡ್ಬೇಕಾದ್ರೆ ಅಷ್ಟೊಂದು ನೀಟಾಗಿ ಮಾತಾಡಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರ ಹತ್ರನೂ ಚೆನ್ನಾಗಿರ್ಬೇಕು, ಇವ್ರ ಹತ್ರನೂ ಚೆನ್ನಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಚೈತ್ರ ಅವರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಸೂರಜ್ ಅವರು ಇಲ್ಲಿ ಕಾರಣ ಕೊಟ್ಟರು. ಲಾಸ್ಟ್ ಅಲ್ಲಿ ಬರೋದೇ ಇಲ್ಲಿ ಗಿಲ್ಲಿಯವರು. ಎಲ್ಲಾರ್ದು ಆದ್ಮೇಲೆ ಇಲ್ಲಿ ಗಿಲ್ಲಿಯವರು ಬರ್ತಾರೆ.
ಅವ್ರು ಬಂದ್ಬಿಟ್ಟು ಧ್ರುವಂತ್ ಅವ್ರ ಹೆಸರನ್ನ ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ. ಆಲ್ರೆಡಿ ಗೊತ್ತು ಧ್ರುವಂತ್ ಅವ್ರ ಹೆಸರನ್ನ ಯಾಕೆ ತಗೊಂತಾರೆ ಅಂತ ಅಂದ್ಬಿಟ್ಟು. ನಾಮಿನೇಷನ್ ವಿಚಾರದಲ್ಲಿ ನಾನು ಗಿಲ್ಲಿ ಎಲ್ಲ ಕಣೋ ಅಂತ ಅಂದ್ಬಿಟ್ಟು ರಜತ್ ಅವ್ರಿಗೆ ಹೇಳ್ತಾರಲ್ಲ, ಅದು ಇಲ್ಲಿ ಬೇಜಾರಾಯ್ತು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅವಾಗೆ ಇಲ್ಲಿ ಗಿಲ್ಲಿ ಅವ್ರು ಚಾಲೆಂಜ್ ಕೂಡ ಹಾಕ್ತಾರೆ, ಇನ್ಮೇಲೆ ನಿನ್ ತಂಟೆಗೆ ಬಂದೇ ಬರ್ತೀನಿ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಜೈ ಮಹಾಕಾಳ ಅಂತ ಇಲ್ಲಿ ಹೇಳ್ತಾರಲ್ವಾ. ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರಲ್ಲೂ ಕೂಡ ಏನೂ ಕೂಡ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಫಸ್ಟ್ ಹೋಗ್ತಾರೆ ದೇವ್ರ ಹತ್ರ ಫೋಟೋ ಹತ್ರ ನಿಂತ್ಕೊಂಡ್ಬಿಟ್ಟು ನಾನು ತಂಟೆಗೆ ಬರಬೇಡ ಅಂತ ಹೇಳ್ತಾರೆ. ಅಲ್ಲಿ ಗಿಲ್ಲಿಯವ್ರೆ ಓಕೆ ಅಣ್ಣ ಆಯ್ತಾನ ಅಂತ ಅಲ್ಲಿಗೆ ಬಿಟ್ಟಿರ್ತಾರೆ. ಆದ್ರೆ ನಾಮಿನೇಷನ್ ವಿಚಾರದಲ್ಲಿ ರಜತ್ ಅವ್ರು ಯಾರೋ ಬಗ್ಗೆ ಮಾತಾಡ್ತಿದ್ರೆ ಏಕವಚನದಲ್ಲಿ ಮಾತಾಡ್ಕೊಂತ ಇರ್ತಾರೆ. ನಾನ್ ಗಿಲ್ಲಿ ಅಲ್ಲ, ನನ್ನ ಹತ್ರ ಇವನ್ನೆಲ್ಲ ಇಟ್ಕೋಬೇಡ ಅಂತ ಹೇಳಿದ್ರೆ ಏನು ಹಂಗಂದ್ರೆ ಆಕ್ಚುಲಿ ಆಗಿ ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೂ ಕೋಪ ಬರುತ್ತೆ. ಅದಕ್ಕೆ ಇಲ್ಲಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ಅದು ಚೆನ್ನಾಗಿ ಉರಿಸ್ತಾ ಇದ್ದಾರೆ ಧ್ರುವಂತ್ ಅವ್ರಿಗಂತೂ. ಇಲ್ಲಿ ಗಿಲ್ಲಿಯವರು ಹೇಳಿದ್ರೆ ಯಾವುದೇ ಒಂದು ತಪ್ಪಿಲ್ಲ, ಅಂದ್ರೆ ಧ್ರುವಂತ್ ಅವರು ಬಿಗ್ ಬಾಸ್ ಮೇಲೆ ವಿಲ್ಲನ್ ಅಂತ ಅಂದ್ಬಿಟ್ಟು ಅಲ್ಲೊಂದು ಇಲ್ಲೊಂದು ತಂದಿಡ್ತಾ ಇದ್ದಾರೆ. ವಿಲ್ಲನ್ ಕ್ಯಾರೆಕ್ಟರ್ಲ್ಲೂ ಕೂಡ ಅವ್ರು ಸೂಟ್ ಆಗಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರನ್ನ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವರು ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಎಲ್ಲರೂ ಕೂಡ ಮ್ಯಾನಿಪ್ಯುಲೇಟ್ ಮಾಡೋದಿರ್ಬೋದು, ಮತ್ತೆ ಇಲ್ಲಿ 2.0 2.0 ಈ ರೀತಿಯಾಗಿ ಚೇಂಜ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಂದು 2-3 ದಿವಸ ಚೇಂಜ್ ಆಗೋದು, ಮತ್ತೆ ಫ್ರೈಡೆ ಸ್ಯಾಟರ್ಡೆ ಬಂದಿದ್ದ ತಕ್ಷಣ ಬೇರೆ ರೀತಿಯಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಲ್ವಾ. ಇದೇ ಒಂದು ರೀಸನ್ ಕೊಟ್ಬಿಟ್ಟು ಇಲ್ಲಿ ಹೇಳ್ತಾರೆ. ಒಟ್ಟಲ್ಲಿ ಈ ಒಂದು ಚಟುವಟಿಕೆ ಈಗ ಕಂಪ್ಲೀಟ್ ಆಗಿದೆ. ಬಿಗ್ ಬಾಸ್ ಇದರಲ್ಲಿ ಏನೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಅತಿ ಹೆಚ್ಚಾಗಿ ಇಲ್ಲಿ ಯಾರಿಗೆ ಮೆಣಸಿನ್ಕಾಯಿ ಬಿದ್ದಿದೆಯೋ, ಅಂದ್ರೆ ಮೆಣಸಿನ್ಕಾಯಿ ಹಾರ ಹಾಕಿದಾರೋ ಅವ್ರು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಬಹುದು ಅಂತ ಹೇಳ್ತಾರ. ಇಲ್ಲಾಂದ್ರೆ ಯಾರಿಗೆ ಕಮ್ಮಿ ಬಿದ್ದಿದೆ ಅಥವಾ ಯಾರಿಗೆ ಬಿದ್ದೇ ಇಲ್ವೋ ಅವರೆಲ್ಲರೂ ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಕಳಿಸ್ತಾರ ನೋಡಬೇಕಿದೆ. ಟ್ವಿಸ್ಟ್ ಅಂತೂ ಖಂಡಿತವಾಗ್ಲೂ ಇಲ್ಲಿ ಇದ್ದೇ ಇದೆ. ಬೈ ಚಾನ್ಸ್ ಆಗಿ ಆ ರೀತಿಯಾಗಿ ಮಾಡಿದ್ರೆ ಇಲ್ಲಿ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವ್ರಿಗೆ ಜಾಸ್ತಿ ಇಲ್ಲಿ ಮೆಣಸಿನ್ಕಾಯಿ ಹಾರ ಬಿದ್ದಿರೋದು. ಇವರಿಬ್ಬರಲ್ಲಿ ಒಬ್ರು ಹೋಗ್ತಾರಾ ಇಬ್ರು ಹೋಗ್ತಾರಾ ಅಂತ ಕಾದು ನೋಡಬೇಕಿದೆ. ವೀಕ್ಷಕರ ಟ್ವಿಸ್ಟ್ ಅಂತೂ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಈಗ 3 ಜನ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಒಂದು ರಾಶಿಕಾ ಅವರು, ಮತ್ತೆ ಇಲ್ಲಿ ಗಿಲ್ಲಿ ಅವರು, ಮತ್ತೆ ಇಲ್ಲಿ ಅಶ್ವಿನಿ ಅವರು, 3 ಜನ ಕೂಡ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಈ ಒಂದು ಚಟುವಟಿಕೆಯಲ್ಲಿ ಏನೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಒಂದು ವೇಳೆ ಈ ರೀತಿಯಾಗಿ ಕೊಟ್ರೆ ರಕ್ಷಿತ್ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಅವರು ಕೂಡ ಮೊಟ್ಟ ಮೊದಲಿಗೆ ಇಲ್ಲಿ ಹೋಗ್ಬೋದು ಅಂತ ಅನ್ನಿಸ್ತದೆ. ಮತ್ತೆ ಇಲ್ಲಿ ಧ್ರುವಂತ್ ಅವರು, ಇಲ್ಲ ಅಂತಂದ್ರೆ ರಕ್ಷಿತ್ ಅವರು, ಇಬ್ರಿಗೂ ಕೂಡ ಸೇಮ್ ಬಂದಿದೆ ಅಂತ ಕಾಣಿಸುತ್ತೆ. ಇವರಿಬ್ಬರಲ್ಲಿ ಯಾರಾದ್ರೂ ಇಲ್ಲಿ ಒಬ್ರು ಹೋಗ್ಬೋದು ಅಂತ ಅನ್ಕೊಂತೀನಿ. ಇಲ್ಲ ಇಬ್ರು ಹೋದ್ರೂ ಕೂಡ ಹೋಗ್ಬೋದು. ಯಾಕಂದ್ರೆ 3 ಜನ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇರೋದಲ್ವಾ. ನೋಡೋಣ ಏನೊಂದು ಟ್ವಿಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯ ಇವಾಗ ಈ ಒಂದು ಚಟುವಟಿಕೆಯಲ್ಲಿ ಮುಗ್ದಿದೆ. ಕಾವ್ಯವರು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ, ಗಿಲ್ಲಿಯವರು ಕೂಡ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ದಾರೆ. ನೋಡೋಣ ಇನ್ನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಈ ಒಂದು ಟಾಸ್ಕ್ ಮುಗೀತು ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಯಾಕಂದ್ರೆ ಒಂದು ಡೇ ಅಂತ ಇಲ್ಲಿ ಹೇಳಿದ್ರು, ಆಲ್ರೆಡಿ 24 hours ಆಗ್ತಾ ಬರ್ತದೆ. ಈಗ ಟಾಸ್ಕ್ ಅಂತೂ ಕಂಪ್ಲೀಟ್ ಆಗಿದೆ. ನೋಡೋಣ ಬಿಗ್ ಬಾಸ್ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರ ಈ ಒಂದು ಚಟುವಟಿಕೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಯಾರ್ಯಾರಿಗೆ ಇಲ್ಲಿ ಮೆಣಸಿನ್ಕಾಯಿ ಹಾರ ಕೊಟ್ಟಿದ್ದಾರೆ, ಮತ್ತೆ ಬಿಗ್ ಬಾಸ್ ಮನೆಯ ನಿಜವಾದ ವಿಲ್ಲನ್ ಅಂತ ಹೇಳಿದ್ದಾರೆ, ಈ ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವಿಲ್ಲನ್ ಯಾರು ಅಂತ ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.